ಹಲೋ ಸ್ನೇಹಿತರೆ, ಹಾಯ್, ನಮಸ್ಕಾರ. ನನ್ನ ಚಾನಲ್ಗೆ ಇಂದು ಮತ್ತು ನಾಳೆ ನಾಡ್ದು 2 ದಿನ ಸತತ 2-3 ದಿನದಲ್ಲಿ ಮಳೆ ಬಹಳ ಅಬ್ಬರ ಇದೆ ಅಂತ ವಾಹಿನಿಗಳಲ್ಲಿರ್ಬೋದು, ಯಾವುದೇ ಒಂದು ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದಾರೆ. ಹವಾಮಾನ ಇಲಾಖೆಯಿಂದ ಕೂಡ ಬರ್ತಾ ಇರುವಂಥ ನ್ಯೂಸ್ ಇದು. ಆದಷ್ಟು ನೋಡಿಕೊಂಡು ಜಾಗ್ರತೆಯಿಂದ ಜರ್ನಿ ಮಾಡಿ. ತುಂಬ ಜೋರಾದಂಥ ಮಳೆ ಬರ್ತಾ ಇರೋದ್ರಿಂದ ಜಾಗ್ರತೆಯಿಂದ ಮನೆಗಳಿಗೆ ತಲುಪಿಸಿ. ಯಶವಂತಪುರ, ಮೆಜೆಸ್ಟಿಕ್ಕು, ಮಲ್ಲೇಶ್ವರಮ್ಮು ಎಲ್ಲ ಕಡೆ ಮಳೆ ಅಂತ ಬರ್ತಾ ಇದೆ. ಹವಾಮಾನ ಇಲಾಖೆ ಈಗ ತಾನೇ ಕನ್ಫರ್ಮ್ ಮಾಡಿದೆ. ಜಾಗ್ರತೆಯಿಂದ ಮಾಡಿ. ಹಳ್ಳ ಕೊಳ್ಳಗಳೆಲ್ಲ ತುಂಬ್ತಾ ಇದೆ. ಮಕ್ಕಳನ್ನ ಈಚೆ ಬಿಡಬೇಡಿ, ಆದಷ್ಟು ಜಾಗ್ರತೆಯಿಂದ ಇರಿ. ಮಳೆಯ ಅವಂತಾರಗಳು ತುಂಬ ಇರುತ್ತೆ. ಹುಷಾರು. ಮರ ಗಿಡಗಳು ಈ ಮಳೆ ಗಾಳಿ ಕಡಿಮೆ ಇದೆ. ಆದಷ್ಟು ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ. ನಿನ್ನೆ ಕೂಡ ಸೇಮ್ ಮಳೆ ಇದೇ ಥರ ಸಾಯಂಕಾಲ ಸ್ಟಾರ್ಟ್ ಆಯಿತು. ಇನ್ನೂ 2 ದಿನ ಇದೇ ಥರ ಇರುತ್ತೆ ಅಂತ ಹವಾಮಾನ ಇಲಾಖೆ ಬೆಂಗಳೂರು, ಯಲಹಂಕ ಮತ್ತು ಯಶವಂತಪುರ, ಗಂಗಮ್ಮ ಸರ್ಕಲ್ಲು, ಜಳ್ಳಹಳ್ಳಿ ಕ್ರಾಸು, ಪೀಣ್ಯ 2ನೇ ಹಂತ ಮತ್ತು ಪೀಣ್ಯ 1ನೇ ಹಂತ ಹಾಗೂ ನೆಲಮಂಗಲ ಆ ಕಡೆ ಎಲ್ಲ ಫುಲ್ಲು ಮಳೆ ಅಂತ ಬರ್ತಾ ಇದೆ. ಜಾಗ್ರತೆಯಿಂದ ಇರೋದು ಉತ್ತಮ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇದೇ ಥರ ಒಳ್ಳೊಳ್ಳೆ ನ್ಯೂಸ್ಗಳನ್ನ ಕೊಡ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹುಷಾರಾಗಿ ಮನೆಗಳಿಗೆ ಹೋಗಿ ತಲುಪಿ. ತುಂಬ ಹಳ್ಳಿಗಳಲ್ಲಿ ಜಾತ್ರೆ, ಊರಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಹಂಗಿದ್ರೂ ಕೂಡ ಈಗ ಮಳೆಕಾಲ ಇರೋದ್ರಿಂದ ಮಳೆ ಯಾವಾಗ ಬರುತ್ತೆ, ಏನು ಬರುತ್ತೆ, ಯಾವ ಒಂದು ಇದರಿಂದ ಕೂಡ ಹೇಳೋಕ್ಕಾಗ್ತಾಯಿಲ್ಲ. ಆದಷ್ಟು ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ. ಸಣ್ಣನೇ ಆಗ್ತಾಯಿಲ್ಲ. 1 ಅವರಿಂದ ಚುಚ್ತಾನೇ ಇದೆ ಮಳೆ. ನಾನು ಲೈವಲ್ಲಿದ್ದೀನಿ ಈಗ. ಆಲ್ರೆಡಿ ಮಳೆಯಲ್ಲಿ ಇದ್ದು ಸೈಡಿಗೆ ಬಂದು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನೋಡ್ತಾ ಇದ್ದೀರಲ್ಲ, ಮೋಡ ಕವಿದ ವಾತಾವರಣ ಆಗಿತ್ತು. ಅಷ್ಟು ಜಾಗ್ರತೆಯಿಂದ ಇರೋದು ಉತ್ತಮ ಸ್ನೇಹಿತರೆ. ಈ ಮಳೆಗಳು ಹೆಂಗೆ ಏನು ಅಂತ ಹೇಳೋಕ್ಕಾಗೋದೇ ಇಲ್ಲ. ಜಾಗ್ರತೆಯಿಂದ ಇರೋದು ಉತ್ತಮ. ಓಕೆನಾ? ಮಕ್ಕಳನ್ನ, ವೃದ್ಧರನ್ನು ಆಚೆ ಬಿಡಬೇಡಿ. ಈ ಮಳೆಗೆ ತುಂಬ ಸಮಸ್ಯೆ ಆಗುತ್ತೆ. ಇನ್ನು 2 ದಿನ ಇದೇ ಥರ ಮಳೆ ಆರ್ಭಟ ಶುರು ಆಗಲಿದೆ. ಜಾಗ್ರತೆಯಿಂದ ಇರೋದು ಉತ್ತಮ ಸ್ನೇಹಿತರೆ. ಓಕೆ, ನಮಸ್ಕಾರ, ಇರ್ತೀನಿ. ಬಾಯ್, ವಂದನೆಗಳು.